ಎಲ್ರಿಗೂ ನಮಸ್ಕಾರ. ನಮ್ಮ ಇನೋವೇಟಿವ್ ವರ್ಲ್ಡ್ಗೆ ಸ್ವಾಗತ. ಇವತ್ತು ನಾನು ಕಲರ್ ಸಾರಿಯನ್ನು ಉಪಯೋಗಿಸಿ ಮ್ಯಾಟನ್ನು ಹಾಕ್ತಾ ಇದ್ದೇನೆ. ಹೇಗೆ ಹಾಕುವುದು ಅಂತ ನೋಡೋಣ ಬನ್ನಿ. ನಿಮ್ಮ ಮನೆಯಲ್ಲಿ ಕಲರ್ ಸಾರಿ ಇಲ್ಲ ಅಂದರೆ ನೀವು ಟೀ ಶರ್ಟ್, ಲೆಗಿನ್ಸ್ ಮತ್ತು ವೇಲ್, ದುಪ್ಪಟ್ಟ ಇದರಿಂದ ಕೂಡ ನೀವು ಮಾಡಬಹುದು. ನಾನು ಇಲ್ಲಿ ಎಲ್ಲ 4 ಕಲರಿನ ಎರಡೆರಡು ಪೀಸುಗಳನ್ನು ಸ್ಟ್ರಿಪ್ಪನ್ನು ಕಟ್ ಮಾಡಿಕೊಂಡಿದ್ದೇನೆ. 2 ಇಂಚ್ ಕಟ್ ಮಾಡಿಕೊಂಡಿದ್ದೇನೆ. ಪಿಂಕ್ ಕಲರ್ 2, ಆರೆಂಜ್ ಕಲರ್ 2 ಮತ್ತು ಗ್ರೀನ್ ಕಲರ್ 2, ಯೆಲ್ಲೋ ಕಲರ್ 2 ಈ ಥರ 2 ಇಂಚಿನಂತೆ ಎರಡೆರಡು ಸ್ಟ್ರಿಪ್ಪನ್ನು ಕಟ್ ಮಾಡಿಕೊಂಡು ಅಷ್ಟು ಸ್ಟ್ರಿಪ್ಪನ್ನು ಜೋಡಿಸಿಕೊಂಡು ಸ್ಟಿಚ್ ಮಾಡಿಕೊಳ್ಳಿ. ಸ್ಟಿಚ್ ಮಾಡಿಕೊಂಡ ನಂತರ ನೀವು ಇದಕ್ಕೆ ಒಂದು ಪಿನ್ನನ್ನು ಹಾಕಿಕೊಳ್ಳಿ. ಪಿನ್ನನ್ನು ಹಾಕಿಕೊಂಡು ಈ ರೀತಿ ಹಾಕಿಕೊಳ್ಳಿ, ಅಂದರೆ ಅದು ನಿಮಗೆ ಹೆಣೆದುಕೊಳ್ಳಲು ಸರಳವಾಗುತ್ತದೆ. ಈಗ ಗ್ರೀನ್ ಕಲರ್ನಿಂದ ಹಾಕಿ, ಯೆಲ್ಲೋ ಕಲರ್ನಿಂದ ಹಾಕಿ, ನೆಕ್ಸ್ಟ್ ಮತ್ತೆ ಗ್ರೀನ್ ಕಲರ್ ತೆಗೆದುಕೊಳ್ಳಿ. ಈ ಕಡೆ ಮತ್ತೆ ಯೆಲ್ಲೋ ಕಲರ್ ತೆಗೆದುಕೊಳ್ಳಿ. ನಾನು ಇಲ್ಲಿ ಎರಡೆರಡರಂತೆ 4 ಕಲರ್ ತೆಗೆದುಕೊಂಡಿದ್ದೇನೆ. 2 ಕಲರ್ ಈ ಕಡೆ ಮಾಡಿಕೊಳ್ಳಿ, 2 ಕಲರ್ ಆ ಕಡೆ ಮಾಡಿಕೊಳ್ಳಿ. ನೋಡಿ, ವಿಡಿಯೋವನ್ನು ತುಂಬ ನಿಧಾನವಾಗಿ ಚೆನ್ನಾಗಿ ನೋಡಿ, ಸ್ಕಿಪ್ ಮಾಡದೆ ನೋಡಿ, ಅಂದರೆ ನಿಮಗೆ ಯಾವ ರೀತಿ ಹಾಕಬೇಕು ಅಂತ ಗೊತ್ತಾಗುತ್ತದೆ. ನಿಮ್ಮ ಮನೆಯಲ್ಲಿ ಈ ರೀತಿ ಸೀರೆ ಇಲ್ಲ ಅಂದರೆ ಲೆಗಿನ್ಸು ಅಥವಾ ದುಪ್ಪಟ್ಟದಿಂದ ಕೂಡ ನೀವು ಈ ರೀತಿ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತದೆ. ಈಗ ಯೆಲ್ಲೋ ಕಲರ್ ತೆಗೆದುಕೊಳ್ಳಿ, ಮತ್ತು ಗ್ರೀನ್ ಕಲರ್ ತೆಗೆದುಕೊಳ್ಳಿ. ಈ ಕಡೆಯಿಂದ ಯೆಲ್ಲೋ ಕಲರ್ ಮತ್ತು ಈ ಕಡೆಯಿಂದ ಆರೆಂಜ್ ಕಲರ್ ತೆಗೆದುಕೊಳ್ಳಿ. ಈ ಕಡೆಯಿಂದ ಪಿಂಕ್ ಕಲರ್ ತೆಗೆದುಕೊಳ್ಳಿ, ಮತ್ತು ಈ ಕಡೆ ಗ್ರೀನ್ ಆರೆಂಜ್ ಕಲರ್ ತೆಗೆದುಕೊಳ್ಳಿ, ಮತ್ತು ಪಿಂಕು, ಹಳದಿ, ಗ್ರೀನ್ ಈ ರೀತಿಯಾಗಿ ನೋಡಿ. ತುಂಬ ನಿಧಾನವಾಗಿ ನಾನು ತೋರಿಸ್ತಾ ಇದ್ದೇನೆ. ನೀವು ನಿಧಾನವಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿಕೊಂಡು ಮನೆಯಲ್ಲಿ ನೀವು ಕೂಡ ತುಂಬ ಸುಂದರವಾದ ಮ್ಯಾಟನ್ನು ಹಾಕ್ಬೋದು. ಇದು ಸ್ಟ್ರಿಪ್ ಮುಗಿದಾಗ ಮತ್ತೆ ಯಾವ ಕಲರಿನ ಸ್ಟ್ರಿಪ್ ಮುಗಿಯುತ್ತದೆ ಆ ಕಲರಿನ ಸ್ಟ್ರಿಪ್ಪನ್ನು 2 ಇಂಚು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ಜೋಡಿಸಿ ಹೀಗೆ ಕಂಟಿನ್ಯೂ ಹಾಕುತ್ತಾ ಹೋಗಿ. ನಾನು ಇಲ್ಲಿ ಇದೇ ರೀತಿ ಕಂಟಿನ್ಯೂ ಹಾಕಿ 3.5 ಮೀಟರ್ ತೆಗೆದುಕೊಂಡಿದ್ದೇನೆ. ಸೂಜಿ ದಾರದ ಸಹಾಯದಿಂದ ಸ್ಟಿಚ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು ದೊಡ್ಡ ಸೂಜಿಯನ್ನು ತೆಗೆದುಕೊಂಡಿದ್ದೇನೆ. ಸೂಜಿ ದಾರದಿಂದ ನೀವು ಸ್ಟಿಚ್ ಮಾಡಿಕೊಳ್ಳಿ. ಇದಕ್ಕೆ ನೀವು ಉಲನ್ ಕೂಡ ತಗೋಬೋದು. ನೋಡಿ, ಈ ರೀತಿಯಾಗಿ ಹಿಡಿದುಕೊಂಡು ಹೀಗೆ ಸೂಜಿ ದಾರದಿಂದ ಸ್ಟಿಚ್ ಮಾಡಿಕೊಳ್ಳಿ. ನಿಧಾನವಾಗಿ ನೋಡಿ, ಸರ್ಕಲ್ ತಾನೇ ರೌಂಡ್ ಸರ್ಕಲ್ ಬರ್ತಾ ಹೋಗುತ್ತೆ. ನೀವು ನಿಧಾನವಾಗಿ ಈ ರೀತಿ ಆ ಕಡೆ ಮತ್ತು ಈ ಕಡೆಯಿಂದ ತೆಗೆದುಕೊಂಡು ಹೀಗೆ ಸೂಜಿ ದಾರದಿಂದ ಸ್ಟಿಚ್ಚನ್ನು ಮಾಡಿಕೊಳ್ಳಿ. ಇದೇ ರೀತಿ ಸರ್ಕಲ್ ಮಾಡುತ್ತಾ ಹೋಗಿ, ಸರ್ಕಲ್ ಮಾಡುತ್ತಾ ಸ್ಟಿಚ್ ಮಾಡುತ್ತಾ ಹೋಗಿ. ನೋಡಿ, ನೀವು ನಿಮ್ಮ ಬಿಡುವಿನ ವೇಳೆಯಲ್ಲಿ ಈ ಥರ ಮ್ಯಾಟನ್ನು ಹಾಕಿ. ನಾನು ಇದೇ ಥರ ಸ್ಟಿಚ್ ಮಾಡ್ತಾ ಹೋಗ್ತಾ ಇದ್ದೇನೆ. ತುಂಬ ಈಸಿಯಾಗಿ ನೀವು ಕೂಡ ಮನೆಯಲ್ಲಿ ಹಾಕಿಕೊಳ್ಳಿ. ನಿಮ್ಮ ಕಡೆ ಸಾರಿ ಇಷ್ಟು ಕಲರ್ ಸಿಗಲಿಲ್ಲ ಅಂದರೆ ದುಪ್ಪಟ್ಟ ಅಥವಾ ಲೆಗಿನ್ಸ್, ಟೀ ಶರ್ಟ್, ಓಲ್ಡ್ ಆದ ಹಳೆ ಲೆಗಿನ್ಸ್ ಟೀ ಶರ್ಟ್ ಇರುತ್ತೆ, ಅವುಗಳನ್ನು 2 ಇಂಚು ಕಟ್ ಮಾಡಿಕೊಂಡು ನೀವು ಹಾಕ್ಬೋದು. ನೋಡಿ, ನಾನು ಇಲ್ಲಿ ಮ್ಯಾಟನ್ನು ಮುಗಿಸ್ತಾ ಬಂದಿದ್ದೇನೆ. ನಾನು ಇಲ್ಲಿ 3.5 ಮೀಟರ್ನಷ್ಟು ಇದನ್ನು ಹೆಣೆದುಕೊಂಡಿದ್ದೇನೆ. ನಿಮಗೆ ಇನ್ನೂ ಅಗಲವಾದ ಮ್ಯಾಟ್ ಬೇಕಂದರೆ ನೀವು 4.5 ಮೀಟರ್ ಅಥವಾ 5 ಮೀಟ್ರ್ ನಿಮಗೆ ಎಷ್ಟು ಅಳತೆ ಮ್ಯಾಟ್ ಬೇಕೋ ಆ ಅಳತೆಯಲ್ಲಿ ಕಟ್ ಮಾಡಿಕೊಂಡು ನೀವು ಈ ರೀತಿ ಹೆಣೆದುಕೊಂಡು ಸೂಜಿ ದಾರದ ಸಹಾಯದಿಂದ ಸ್ಟಿಚ್ ಮಾಡಿಕೊಳ್ಳಿ. ನೋಡಿ, ಮಾರುಕಟ್ಟೆಯಲ್ಲಿ ಸಿಗುವ ಥರ ತುಂಬ ಸುಂದರವಾದ ಮ್ಯಾಟ್ ಮನೆಯಲ್ಲೇ ನೀವು ಹಾಕ್ಬೋದು. ನಿಮಗೆ ನೀವೇ ನಿಮ್ಮ ಕೈಯಿಂದ ಹಾಕಿದ ಖುಷಿಯೂ ಇರುತ್ತದೆ ಮತ್ತು ದೀರ್ಘಕಾಲ ಬಾಳಿಕೆ ಬರುತ್ತದೆ. ನೀವು ಕೂಡ ಇದೇ ರೀತಿ ಮ್ಯಾಟನ್ನು ಹಾಕಿ ಕಮೆಂಟ್ ಬಾಕ್ಸ್ನಲ್ಲಿ ಹೇಗಾಗಿದೆ ಅಂತ ತಿಳಿಸಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ.
ಅಂದರೆ ನಿಮಗೆ ನಾವು ಹಾಕುವ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತದೆ. ನೋಡಿ, ತುಂಬ ಸುಂದರವಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೀವು ಕೂಡ ಇದೇ ರೀತಿ ಮ್ಯಾಟನ್ನು ಮನೆಯಲ್ಲೇ ಹಾಕ್ಬೋದು. ಹಿಂದೆಯೂ ಕೂಡ ತುಂಬ ಸುಂದರವಾದ ಡಿಸೈನ್ ಆಗಿದೆ. ನೋಡಿ, ಹಿಂದೆಯೂ ಕೂಡ ತುಂಬ ಸುಂದರವಾಗಿ ಡಿಸೈನ್ ಆಗಿದೆ, ದಪ್ಪವೂ ಆಗಿದೆ. ನೀವು ಕೂಡ ಇದೇ ರೀತಿ ಹಾಕಿ ಹೇಗೆ ಆಗಿದೆ ಅಂತ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.